ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ನೀವು ಕೂಡ ಸುಳ್ಳು ಹೇಳ್ತೀರಾ? ನನಗಂತ ಅಗತ್ಯ ಏನಿದೆಯಮ್ಮ? ನನಗೆ ಗೊತ್ತಿದ್ದನ್ನ ಹೇಳಿದೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀವು ಸುಳ್ಳೇ ಹೇಳ್ತಾ ಇದ್ದೀರಾ. ಅವತ್ತು ನನ್ನ ಮಗಳ ಬಗ್ಗೆ ಹೇಳಿಲ್ಲ ಅಂದ್ರೆ ಆತ್ಮಾರ್ಪಣೆ ಮಾಡ್ಕೋತೀನಿ ಅಂತ ಶಪಥ ಮಾಡ್ದಾಗ ಮಾತಾಡಿದ್ರಿ. ಕೊನೆಗೆ ನಿಧಾನವಾಗಿ ತಪ್ಪಿಸ್ಕೋತಾ ಇದ್ದೀರಾ. ಮಾತು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಪ್ರಾಣ ಕಳ್ಕೊ ಅಂತೀಯಾ? ಅಂತ ದಾರುಣವಾದ ಕೋರಿಕೆನ ಕೇಳ್ಕೊಳ್ಳೋ ಪಾಪಿ ನಾನಲ್ಲ. ಸಮಯ ಬಂದಾಗ ನಿನ್ನ ಮಗಳ ಬಗ್ಗೆ ಗೊತ್ತಾಗುತ್ತಮ್ಮ. ನನ್ನ ಮಗಳು ಯಾರೋ ಗೊತ್ತಾಗ್ಲಿಲ್ಲ ಅಂತ ನೀವು ಎಲ್ರನ್ನೂ ನಂಬಿಸೋಕಾಯ್ತೆ ಹೊರತು ನಾನ್ ಮಾತ್ರ ನಂಬಲಿಲ್ಲ. ನಿಮಗೆ ನನ್ನ ಮಗು ಬಗ್ಗೆ ಗೊತ್ತಾಗಿದೆ, ಅದನ್ನ ನಾನು ಗಮನಿಸಿದೆ. ಯಾವ ಕಾರಣ ಅಡ್ಡ ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನೀವಂತೂ ಆ ನಿಜಾನ ಸಮಾಧಿ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರಾ. ನೀವು ಇವಾಗ ಈ ಕ್ಷಣ ನಿಜಾನ ಹೇಳಿಲ್ಲ ಅಂದ್ರೆ ಈ ಶಿವರಾತ್ರಿನೇ ನನಗೆ ಕೊನೆ ದಿನ ಆಗತ್ತೆ. ಅಂತ ಮಾತು ಮಾತಾಡಬೇಡಮ್ಮ. ನಾನು ಮಾತಿನ ವರ್ಷಗೆ ಹೇಳ್ದೆ ಅಂತ ಅನ್ಕೋತಾ ಇದ್ದೀರೇನೋ? ನಿಮ್ ಕಣ್ ಮುಂದೆನೆ ಮಾಡಿ ತೋರಿಸ್ತೀನಿ. ನೀವಲ್ಲ, ನಾನು ಆತ್ಮಾರ್ಪಣೆ ಮಾಡ್ಕೋತೀನಿ. ಮಗಳ ಬಗ್ಗೆ ಕೆಲವು ವರ್ಷಗಳಿಂದ ಅತ್ತು ನನ್ನ ಕಣ್ಣಲ್ಲಿರೋ ಕಣ್ಣೀರು ಬತ್ತೋಗಿದೆ. ಮಗು ಬದುಕಿದಾಳೆ ಅಂತ ಗೊತ್ತಾಗಿ ಆ ಮಗು ಹತ್ರ ಸೇರೋದಕ್ಕಾಗ್ಲಿಲ್ಲ ಅಂದ್ರೆ ಒಬ್ಳು ತಾಯಿಯಾಗಿ ಈ ಜೀವನ ಯಾಕೆ? ಈ ನರಕಕ್ಕಿಂತ ಸಾವೇ ಮೇಲಲ್ವಾ? ಅದಕ್ಕೆ ಇನ್ ನನಗೆ ಈ ಪ್ರಾಣದ ಅಗತ್ಯ ಇಲ್ಲ. ನಿಲ್ಲಮ್ಮ. ಹೇಳ್ತೀನಮ್ಮ, ನಿನ್ನ ಮಗಳ ಬಗ್ಗೆ ಗೊತ್ತಾಗಿದೆಯಮ್ಮ. ನಿನ್ನ ಮಗಳು ಬೇರೆ ಯಾರೂ ಅಲ್ಲ, ಅಕ್ಷಯ. ಅಕ್ಷಯ, ನಾನು ಮಾಡಿದ ಯಾಗದ ಫಲಿತಾಂಶದಿಂದ ನನಗೆ ಗೊತ್ತಾಗಿದ್ದು ನಿಜ ಅದೇನಮ್ಮ. ನೀನು ಹೆತ್ತ ಮಗಳು ಬೇರೆ ಯಾರೂ ಅಲ್ಲ, ಅಕ್ಷಯ. ನೀವು ಹೇಳ್ತಾ ಇರೋದು ನಿಜನಾ? ಹೌದಮ್ಮ. ನನ್ನ ಹೊಟ್ಟೆನಲ್ಲಿ ಹುಟ್ಟಿದ್ದು
ಅಕ್ಷಯಾನ? ನಾನು 9 ತಿಂಗಳು ಹೊತ್ತಿದ್ದು ಅಕ್ಷಯಾನ? ಅತ್ತೆ ಎಂತ ಜಾತಕದಲ್ಲಿ ಹುಟ್ಟಿದ ಅದೃಷ್ಟ ಜಾತಕದವಳು ಅಕ್ಷಯಾನ? ಅಷ್ಟು ಒಳ್ಳೆ ಮಗಳಿಗೆ ನಾನ್ ಜನ್ಮ ಕೊಟ್ನ. ಅದಕ್ಕೇನ ಅಕ್ಷಯ ನಮಗ್ ಪರಿಚಯ ಆಗಿ ನಮ್ಮ ಮಗಳ ಹಾಗೆ ನಮ್ಮ ಹತ್ರ ಸೇರಿದ್ಲು. ಇದನ್ನ ಇದನ್ನ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ನನ್ನ ಕಣ್ಮುಂದೆನೇ ಇದ್ರು. ಈ ತಾಯಿ ಮನ್ಸಿಗೆ ಕಂಡು ಹಿಡಿಯೋಕೆ ಆಗ್ಲಿಲ್ವಾ? ಭಗವಂತ, ತಾಯಿ ಮಗು ಜೊತೆ ಏನ್ ಆಟ ಆಡಿದ್ಯಯ್ಯ? ಇಷ್ಟು ಒಳ್ಳೆ ಮಾತನ್ನ ಹೇಳಿದ್ದಕ್ಕೆ ನಿಮಗೆ ಜನ್ಮ ಜನ್ಮಕ್ಕೂ ಋಣವಾಗಿರ್ತೀನಿ. ಇಂಥ ಶುಭವಾರ್ತೆನ ಅತ್ತೆ ಮಾವನ್ ಮುಂದೆ ಯಾಕೆ ಹೇಳಲಿಲ್ಲ? ನಾನು ಹೋಗಿ ತಕ್ಷಣ ಹೇಳ್ಬಿಡ್ತೀನಿ. ತಕ್ಷಣ ನನ್ನ ಮಗಳ ಬಗ್ಗೆ ಎಲ್ಲರ ಹತ್ರ ಹೇಳ್ಬಿಡ್ತೀನಿ. ಹೇಳೋ ಅವಕಾಶ ನಿನಗಿಲ್ಲಮ್ಮ. ಆ ಅವಕಾಶ ಇದ್ದಿದ್ರೆ ನಾನೇ ಹೇಳ್ತಿದ್ನಲ್ವಾ? ಯಾಕಿಲ್ಲ? ಅದ್ಭುತವಾದ ಜಾತಕದವಳಾದ ನಿನ್ನ ಮಗಳ ಜಾತಕದಲ್ಲಿ ಆ ಶಿವಪ್ಪ ದೊಡ್ಡ ತಿರುವು ಇಟ್ಟಿದ್ದಾನಮ್ಮ. ಏನದು? ಅಮ್ಮ ಅನ್ನೋ ಕೂಗು. ಏನ್ ಹೇಳ್ತಾ ಇದ್ದೀರಾ ನೀವು? ಅಮ್ಮ ಅನ್ನೋ ಕೂಗು ತಾಯಿ ಪಾಲಿಗೆ ದೊಡ್ಡ ವರ, ಆದ್ರೆ ನಿನ್ನ ಪಾಲಿಗೆ ಮಾತ್ರ ಶಾಪ. ಶಾಪನ? ಅಕ್ಷಯ ನಿನ್ನ ಅಮ್ಮ ಅಂತ ಕರೆದರೆ ನಿನಗೆ ಪ್ರಾಣಾಪಾಯ. ಹೌದಮ್ಮ, ಇದು ನೀನ್ ನಂಬೇಕಿರೋ ನಿಜ. ನಿನ್ನ ಮಗಳು ನಿನ್ನ ಅಮ್ಮ ಅಂತ ಕರೆದ್ಲು ಅಂದ್ರೆ ನಿನ್ನ ಮಗಳಿಗೆ ನೀನು ಶಾಶ್ವತವಾಗಿ ದೂರ ಆಗ್ಬಿಡ್ತೀಯ. ಯಾಗ ಮುಗಿದ ಮೇಲೆ ನಿನ್ನ ಮಗಳ ಬಗ್ಗೆ ಗೊತ್ತಾದ ಮೇಲೆ ಹೇಳಬೇಕು ಅನ್ಕೊಂಡ ಸಮಯದಲ್ಲಿ ಆಕಾಶವಾಣಿ ಮುಖಾಂತರ ಈ ವಾರ್ತೆ ತಿಳಿಯಿತು. ಈ ಕಾರಣದಿಂದಾನೇ ನಾನು ನಿಜಾನ ಮುಚ್ಚಿಡ್ಬೇಕಾಗಿ ಬಂತಮ್ಮ. ನಿನ್ನ ಪ್ರಾಣಕ್ಕೋಸ್ಕರನೇ ನಾನು ಸುಳ್ಳು ಹೇಳಬೇಕಾಗಿ ಬಂತು. ಆ ಗಂಡಾಂತರ ಎಷ್ಟು ಕಾಲನೋ ಗೊತ್ತಿಲ್ಲ. ಅಲ್ಲಿವರೆಗೂ ನೀನು ಈ ನಿಜಾನ ನಿನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಬೇಕು. ತಾಯಿ ಮಗಳ ಬಗ್ಗೆ ಅಮ್ಮ ಅನ್ನೋ ಕೂಗೆ ಶಾಪ ಆಗೋದು ಅಂದ್ರೆ ಏನು ಸ್ವಾಮಿ? ಆ ಶಿವಪ್ಪನ ಲೀಲೆಗಳು ಯಾರಿಗೂ ಅರ್ಥ ಆಗಲ್ಲ ತಾಯಿ. ಲೋಕ ಕಲ್ಯಾಣಕ್ಕೋಸ್ಕರ ಕೆಲವು ಸರಿ ಇಂಥದ್ದು ನಡೀತಾ ಇರುತ್ತೆ. 10 ಜನರ ಒಳಿತಿಗಾಗಿಯೇ ಅವಳ ಹಣೆ ಬರಹನ ಹಾಗೆ ಬರ್ದಿದ್ದಾನೆ. ಅಲ್ಲಿವರೆಗೂ ತಾಳ್ಮೆಯಿಂದಿರಮ್ಮ. ನನ್ನಮ್ಮ, ನಂಗೆ ಜನ್ಮ ಕೊಟ್ಟಿರೋ ಅಮ್ಮನ ದರ್ಶನ ಮಾಡೋ ಭಾಗ್ಯ ನಂಗೆ ಯಾವಾಗ ಸಿಗತ್ತೋ? ಡಾಕ್ಟರ್,
ಅಮ್ಮ ಅಂತ ಕರಿಯಮ್ಮ. ನನ್ನ ಬಾಯಿಂದ ಮೊದಲನೇ ಸರಿ ಆ ಕೂಗು ನನ್ನ ಅಮ್ಮನ ನೋಡಿದಾಗಲೇ ಬರಬೇಕು. ಯಾವತ್ತು ನನ್ನ ಅಮ್ಮ ನಂಗೆ ಕಾಣಿಸ್ತಾಳೋ ಆಗ ನಮ್ಮ ಅಮ್ಮನ್ನೇ ಕರಿತೀನಿ. ನನ್ನ ಮಗಳನ್ನ ನಾರಾಯಣ ರಾವ್ ಅವರು ವಿಕಾಸ್ ಅಕ್ಷಯ ಅಕ್ಷಯ ಅಮ್ಮ, ನಮ್ಮ ಅಕ್ಷಯನ ಎಲ್ಲಾದ್ರೂ ನೋಡಿದ್ರ? ಅಕ್ಷಯನ ಈಗ ತಾನೇ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋದ್ರಲ್ಲ ಅವನಿ. ಅಕ್ಷಯ ನನ್ನ ಮಗಳು ಅಂತ ಗೊತ್ತಿದ್ದೆ ನಾರಾಯಣ ರಾವ್ ಅವರು ಇದೆಲ್ಲ ಮಾಡಿದ್ರು. ಯಾಕೆ ಅಂತ ತಿಳ್ಕೋಬೇಕು. ಚೆನ್ನಾಗಿದ್ಯಮ್ಮ? ಅವನಿ, ಏನಮ್ಮ ಹಾಗಿದೆಯಾ? ಏನ್ ನಡೀತು? ಅಕ್ಷಯ ನನ್ನ ಮಗಳು ಅನ್ನೋ ವಿಷಯನ ನೀವ್ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನಿನ್ನೆ ದೇವಸ್ಥಾನದಲ್ಲಿ ಆ ಸಿದ್ದೇಶ್ವರ ಸ್ವಾಮಿ ಮುಖಾಂತರ ನನಗೆ ನಿಜ ಗೊತ್ತಾಯ್ತು. ಆ ವಿಷಯನ ಇನ್ನು ನನ್ನ ಗಂಡಂಗಾಗ್ಲಿ, ನನ್ನ ಮಗಳಿಗಾಗ್ಲಿ, ನನ್ನ ಕುಟುಂಬದ ಸದಸ್ಯರಿಗಾಗ್ಲಿ ಯಾರಿಗೂ ಹೇಳಲಿಲ್ಲ. ನಾನು ನಿಮ್ಮನೆಗೆ ಎಷ್ಟೋ ಸಲ ಬಂದಿದ್ದೀನಿ. ನಾನು ಅಕ್ಷಯ ಬಗ್ಗೆ ಎಷ್ಟೋ ಸಲ ಕೇಳಿದ್ದೀನಿ. ಆದ್ರೂ ನಿಮಗೆ ನನ್ನ ಮೇಲೆ ಕನಿಕರನೇ ಬರಲಿಲ್ವಾ? ಕರುಣೆ, ಪ್ರೀತಿನೇ ಇರಲಿಲ್ವಾ? ನಿಮ್ಮ ಮನೇಲಿ ಕಾವೇರಿ ಜೊತೆ ಕಷ್ಟ ಅನುಭವಿಸ್ತಾ ಇದ್ದಾಳೆ ಅಂತಾನೆ ಅಲ್ವಾ ನನ್ನ ಮನೆಗೆ ಕರ್ಕೊಂಡು ಹೋಗಿದ್ದು? ಆಗಾದ್ರೂ ಅಕ್ಷಯ ನಿಮ್ಮ ಮಗಳೇ ಅಮ್ಮ ಅಂತ ಯಾಕೆ ಹೇಳೋದಕ್ಕಾಗ್ಲಿಲ್ಲ? ಅಕ್ಷಯನ ದತ್ತು ತಗೋಬೇಕು ಅಂತ ಅನ್ಕೊಂಡಾಗ ಅರೆ ಅವ್ರ ಮಗಳನ್ನೇ ಅಲ್ವಾ ಅವ್ರು ದತ್ತು ತಗೋತಾ ಇದ್ದಾರೆ ಅಂತ ನೀವ್ ಯಾಕೆ ಸುಮ್ಮನೆ ಇರ್ಲಿಲ್ಲ? ಅವಾಗ ಯಾವ ಕಾರಣದಿಂದ ಅಡ್ಡಿ ಮಾಡಿದ್ರಿ? ಅಕ್ಷಯ ಸಂತೋಷನ ಬಯಸೋ ಅಂತ ನೀವು, ನಮ್ ಒಳ್ಳೇದನ್ನೇ ಬಯಸೋ ನೀವು ಯಾಕೆ ನಮಗ್ ಅನ್ಯಾಯ ಮಾಡಿದ್ರಿ? ಅಕ್ಷಯ ನಿಮ್ ಮಗಳು ಅನ್ನೋ ವಿಷಯ ನನಗೆ ಗೊತ್ತಿರ್ಲಿಲ್ಲಮ್ಮ ಅಂತ ಸುಳ್ಳು ಮಾತ್ರ ಹೇಳ್ಬೇಡಿ. ಇವಾಗ ನೀನೇನೇ ಅಂದ್ರು ನಾನು ಅನಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಮ್ಮ. ಕಾರಣ ಇಲ್ದೇನೆ ಒಬ್ಬಳು ಕಾರಣ ಜನ್ಮದವಳನ್ನ ನಿನ್ನಿಂದ ದೂರ ಮಾಡಬೇಕು ಅಂತ ನಾನು ಯಾಕೆ ಅನ್ಕೋತೀನಮ್ಮ? ಅದಕ್ಕೊಂದು ಕಾರಣ ಇದೆ. ಏನದು? ಅಕ್ಷಯ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದಿನ ನಾನು ಸಿದ್ಧಿ ಸಂಕಲ್ಪ ಯಾಗ ಮಾಡಿಸಿದ್ದಿನ ಏನು ನಡೀತು ಅಂದರೆ, ಅವಳ ಹುಟ್ಟಿನ ಬಗ್ಗೆ ಗೊತ್ತಾಗಬೇಕಾಗಿರೋ ಸಮಯದಲ್ಲಿ ಗೊತ್ತಾಗುತ್ತೆ. ಅವಳ ಜನ್ಮ ರಹಸ್ಯ ದೈವ ಸಂಕಲ್ಪ. ಸಮಯಕ್ಕೂ ಮುಂಚೆನೆ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಿದ ಕ್ಷಣನೇ ಮಗುವಿನ ತಾಯಿಗೆ ಪ್ರಾಣ ಅಪಾಯ ತಪ್ಪಲ್ಲ. ಆಮೇಲೆ ನೀವೇ ತಂದೆ ತಾಯಿ ಅಂತ ಒಂದಿನ ನೀವು ದೇವಸ್ಥಾನಕ್ಕೆ ಬಂದು ಕೇಳಿದಾಗ ಗೊತ್ತಾಯ್ತಮ್ಮ. ಆ ದಿನ ನಾನು ನಿನ್ನ ನಿಜ ಹೇಳಿದಾಗೆ ಅಕ್ಷಯ ನಿನ್ನ ಅಮ್ಮ ಅಂತ ಕರೆದಾಗೆ ನಾನು ಊಹಿಸ್ಕೊಂಡಮ್ಮ. ನನ್ನ ಅಮ್ಮ ಅಂತ ಕರಿಯಮ್ಮ. ಹ, ಅಮ್ಮ ಅಮ್ಮ ಅಮ್ಮ. ಆ ಊಹೆ ನನಗೆ ತುಂಬ ಭಯ ಪಡಿಸ್ತಮ್ಮ. ಅದಕ್ಕೆ ಆ ನಿಜನ ಮುಚ್ಚಿಡ್ಬೇಕಾಗಿ ಬಂತು. ನಿನ್ನ ಪ್ರಾಣನೇ ನನ್ನ ಸ್ವಾರ್ಥ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ತಾಯೇ, ಇಲ್ಲ. ಇಷ್ಟು ಒಳ್ಳೆ ತಂದೆ ತಾಯಿ ಹತ್ರ ನಿಜ ಹೇಳೋಕ್ಕಾಗ್ಲಿಲ್ವಲ್ಲ ಅಂತ ಅವರು ಸಂಕಟ ಪಡದೆ ಇರೋ ದಿನನೇ ಇಲ್ಲಮ್ಮ.
ನನ್ ಮಗಳೇ ಅಂತ ಗೊತ್ತಾದ್ಮೇಲೂ ಕೂಡ ನೀವು ವಿಕಾಸ್ ಜೊತೆ ಯಾಕೆ ಕಳ್ಸಿದ್ರಿ? ಅದ್ರ ಹಿಂದೆ ಕೂಡ ಏನಾದ್ರೂ ಕಾರಣ ಇದೆಯಾ? ಅದಕ್ಕೂ ಒಂದು ಕಾರಣ ಇದೆಯಮ್ಮ. ನಿನ್ ಮಗಳು ನಿನ್ ಕಣ್ ಮುಂದೆನೆ ಇದಾಳಲ್ಲ ಅಂತ ಸಂತೋಷ ಪಡೋಷ್ಟ್ರಲ್ಲಿ ಒಂದಿನ ನಮ್ಮ ಸೊಸೆ ಕಾವೇರಿ ಇವ್ರಿಗೆ ಭಯ ಪಡಿಸಿದ್ಲು. ಅಕ್ಷಯ ತಂದೆ ತಾಯಿ ಅಂತ ನಾನ್ ಹೇಳೋ ಹೆಸರನ್ನ ನೀವು ಹೇಳ್ಬೇಕು. ಅವ್ರ ಜೊತೆನೆ ಅವಳನ್ನ ಹೊರಗಡೆ ಕಳಿಸ್ಬೇಕು. ಅದಕ್ಕೆ ಅವತ್ತು ಹಾಗೆ ಮಾಡಬೇಕಾಯ್ತು. ಕೆಲವರು ಪರಿಸ್ಥಿತಿಗಳನ್ನ ಎದುರಿಸ್ತಾರೆ, ಇನ್ನು ಕೆಲವರು ಪರಿಸ್ಥಿತಿಗೆ ತಲೆ ಬಾಗ್ತಾರೆ. ನಮ್ಮ ಪರಿಸ್ಥಿತಿ ಕೂಡ ಅದೇ ಅಮ್ಮ. ನಡೆದಿದ್ರಲ್ಲಿ ನಮ್ಮ ತಪ್ಪೇನಾರು ಇದ್ರೆ ನಮ್ಮನ್ನು ಕ್ಷಮಿಸಮ್ಮ, ಕ್ಷಮಿಸು. ಒಬ್ಳು ತಾಯಿ ಜೀವನ, ಒಬ್ಳು ಮಗಳ ಜೀವನ ಇಷ್ಟು ಜನರ ಕೈಯಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. 4 ಜನರಿಗೆ ಒಳ್ಳೇದ್ ಬಯಸೋ ಈ ತಾಯಿ ಮಗಳನ್ನ ಎಲ್ಲರೂ ಸೇರಿ ಶಾಪಗ್ರಸ್ತರನ್ನಾಗಿ ಮಾಡ್ಬಿಟ್ರಿ. ಏನ್ರಿ ಅವನಿ ಅವ್ರೆ, ಈ ಕಡೆ ಬಂದಿದ್ದೀರಾ? ದಾರಿ ತಪ್ಪ ಬಂದ್ರ ಏನು? ಅಕ್ಷಯ ಅವ್ರ ತಂದೆ ತಾಯಿ ಹತ್ರಕ್ಕೆ ಹೊರಟೋದ್ಲಲ್ವಾ? ಇನ್ನೂ ನಮ್ಮ ಮನೇಲಿ ನಿಮ್ಗೇನ್ ಕೆಲ್ಸನೋ ಏನೋ. ಏಯ್, ನನ್ಗ್ಯಾಕೆ ಹೊಡೆದೆ? ಜಾಸ್ತಿ ಮಾತಾಡ್ದೆ ಅಂದ್ರೆ ಕತ್ತಿ ಹಿಸ್ಕಿ ಸಾಯಿಸ್ಬಿಡ್ತೀನಿ. ನೀನ್ ಮನುಷ್ಯಳ ಮೃಗನ? ದುಡ್ಡಿಗೋಸ್ಕರನೇನಾ ಅಕ್ಷಯನ ಯಾರ್ದೋ ಮನೆ ಕಳ್ಸಿದ್ದು? ನನ್ನನ್ನೇ ಕೇಳಿದ್ರೆ ನಿನ್ ಮುಖದ ಮೇಲೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಬಿಸಾಕ್ತಿದ್ದೆ ಅಲ್ವಾ? ದರಿದ್ರದವಳೆ. ಹೇಯ್, ಬಾಯ್ ಮುಚ್ಚು. ಹೆಣ್ಣಿನ ನೀನು? ಹೇಗ್ ಹುಡ್ತೀರೆ ಹೆಣ್ ಜಾತಿಲ್ ನೀವು? ನಿನ್ ಹಿಂದೆ ಯಾರಾದ್ರೂ ಇದ್ದು ಹಾಗೆ ಮಾಡ್ಸದ್ರ? ಹೇಳು. ಆ ಅಕ್ಷಯ ಏನೋ ನಿನ್ ಕುಟ್ಟಿರೋ ಮಗಳು ಅನ್ನೋ ತರ ಯಾಕಿಷ್ಟೊಂದು ಎಗ್ರಾಡ್ತಿದ್ಯಾ? ನಿನ್ ಹಿಂದೆ ಯಾರಾದ್ರೂ ಇದಾರೆ ಅಂತ ಗೊತ್ತಾಗ್ಬೇಕು. ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಏನ್ ದೊಡ್ಡ ರೋಗ ಬಂದಿದೆ ಇವಳಿಗೆ? ನನ್ಗೆ ಆ ತರ ಹೊಡೆದ್ಲಲ್ಲ. ಅವನಿ, 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 ಅವನಿ ಎಲ್ಲಿದ್ದಾಳೆ? ಏನೋ ಗಣೋ, ನಿನ್ ರೂಮಲ್ಲಿ ಇಲ್ವಾ? ಇಲ್ಲ ಅಕ್ಕ, ಫೋನ್ ಕೂಡ ಬಿಟ್ಟು ಹೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಮಗಳ ಬಗ್ಗೆ ಗೊತ್ತಾಗುತ್ತೆ ಅಂತ ನಿನ್ನೆ ತುಂಬಾ ಆಸೆ ಪಟ್ಟಿದ್ಲು. ಕೊನೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ದೆ ಇದ್ದಿದ್ದಕ್ಕೆ ತುಂಬಾ ಡಲ್ ಆಗೋದ್ಲು. ಪಾಪ, ಅವಳು ಕಷ್ಟ ಶತ್ರುಗಳಿಗೂ ಬರಬಾರ್ದು. ಮಗು ಬಗ್ಗೆ ಗೊತ್ತಾಗದೇ ಇರೋವರೆಗೂ ಒಂಥರ ನೋವು ಪಟ್ಲು. ಬದುಕಿದಾಳೆ ಅಂತ ಗೊತ್ತಾದ್ಮೇಲೆ ಇನ್ನೊಂಥರ ನೋವು.